ಇತ್ತ ಮಂಗಳೂರಿನಲ್ಲಿ ಮಳೆಯ ನಡುವೆಯೇ ಮೀನುಗಾರಿಕೆಯನ್ನ ನಡೆಸಲಾಗ್ತಾ ಇದೆ. ಸಮುದ್ರಕ್ಕಿಳಿಯದಂತೆ ಈಗಾಗಲೇ ನಿಷೇಧವನ್ನ ಹೇರಿದ್ರೂ ಕೂಡ ಹುಚ್ಚಾಟವನ್ನ ಮೆರಿತಾ ಇದ್ದಾರೆ. ಜೀವ ಪಣಕ್ಕಿಟ್ಟು ನದಿಗೆ ಇಳಿದಿರುವಂತಹ ಮೀನುಗಾರರು ಆ ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಮಳೆಯ ಆರ್ಭಟ ಇನ್ನೂ ಹಲವು ದಿನಗಳ ಕಾಲ ಮುಂದುವರಿಬಹುದು. ಹಾಗಾಗಿ ಸಮುದ್ರಕ್ಕೆ ಇಳಿಬೇಡಿ ಅಂತ ಸೂಚನೆ ಕೊಟ್ಟಿದ್ರೂ ಕೂಡ ನಿಷೇಧವನ್ನ ಧಿಕ್ಕರಿಸಿ ಇಲ್ಲಿ ಜೀವ ಪಣಕ್ಕಿಟ್ಟು ನದಿಗಿಳಿದಿದ್ದಾರೆ ಮೀನುಗಾರರು. ಉಳ್ಳಾಲದ ಕಾಪುಲ್ ಬೀಚ್ ಬಳಿ ನಿಯಮ ಉಲ್ಲಂಘನೆ ಕೂಡ ಮಾಡಲಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಕೂಡ ಮಹಾಮಳೆ ಮುಂದುವರೆದಿದೆ. ಇವತ್ತು ಕೂಡ ರೆಡ್ ಅಲರ್ಟ್ ಅನ್ನು ಘೋಷಿಸಲಾಗಿರುವಂಥದ್ದು. ಸದ್ಯಕ್ಕೆ ಇಲ್ಲಿನ ನದಿ ಪಾತ್ರಗಳಲ್ಲಿ ಯಾರು ಕೂಡ ಇಳಿಬಾರ್ದು ಅಂತ ಹೇಳಿ ಜಿಲ್ಲಾಡಳಿತ ಸೂಚನೆಯನ್ನು ನೀಡಿರುವಂಥದ್ದು. ಯಾಕೆಂತ ಹೇಳಿದರೆ ನೀರಿನ ಹರಿವು ರಭಸವಾಗಿದೆ. ಸದ್ಯಕ್ಕೆ ನಾನು ಇವಾಗ ನೇತ್ರಾವತಿ ನದಿ ತಟದಲ್ಲಿ ಇದ್ದೀನಿ. ಇಲ್ಲಿ ನೋಡ್ಬೋದಾಗಿದೆ, ಏನು ಮಂಗಳೂರು ಮತ್ತು ಉಳ್ಳಾಳ ಹೋಗುವಂತಹ ಮಧ್ಯದಲ್ಲಿ ಸಿಗುವಂಥ ಏನು ಬ್ರಿಡ್ಜ್ ಇದೆ, ಆ ಒಂದು ಬ್ರಿಡ್ಜ್ ಸಮೀಪ ಹರಿತಾ ಇರುವಂತಹ ನದಿ ಪಾತ್ರದಲ್ಲಿ ಇದ್ದೀನಿ. ನದಿ ಸಿಕ್ಕಾಪಟ್ಟೆ ಜೋರಾಗಿ ಹರಿತಾ ಇರುವಂಥದ್ದನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ. ಅಂದರೆ ಸಾಕಷ್ಟು ಪ್ರಮಾಣದಲ್ಲಿ ಘಟ್ಟ ಪ್ರದೇಶಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಾ ಇರೋದ್ರಿಂದ ನೀರಿನ ಒಳಹರಿವು ನೇತ್ರಾವತಿ ನದಿಗೆ ಜಾಸ್ತಿ ಆಗಿರುವಂಥದ್ದು. ಸೊ ಇದರಿಂದಾಗಿ ನೀರಿನ ಹರಿವು ಜಾಸ್ತಿ ಆಗಿರೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿತಾ ಇರುವಂಥದ್ದು. ಆದರೆ ಇಲ್ಲಿ ಜಿಲ್ಲಾಡಳಿತ ಒಂದು ಸ್ಪಷ್ಟವಾಗಿ ಒಂದು ಆದೇಶವನ್ನು ನೀಡಿರುವಂಥದ್ದು ಏನಂತ ಹೇಳಿದರೆ, ಈ ಒಂದು ಸಂದರ್ಭದಲ್ಲಿ ಯಾರೂ ಕೂಡ ನದಿ ಪಾತ್ರಗಳಿಗೆ ಹೋಗಬಾರ್ದು, ಯಾರೂ ನದಿ ಹತ್ರ ಇಳಿಬಾರ್ದು, ಮೀನುಗಾರಿಕೆ ಮಾಡಬಾರ್ದು ಅಂತ ಹೇಳಿ ಜಿಲ್ಲಾಡಳಿತ ಆದೇಶವನ್ನು ಮಾಡಿದ್ದಾರೆ. ಆದರೆ ಇಲ್ಲಿ ಅದನ್ನು ಉಲ್ಲಂಘನೆ ಮಾಡಿ, ಅಂದರೆ ಜಿಲ್ಲಾಡಳಿತದ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಡದೆ ಇಲ್ಲಿ ಮೀನುಗಾರಿಕೆಯನ್ನು ಮಾಡ್ತಿರೋದನ್ನು ನಾವು ನೋಡ್ಬೋದಾಗಿದೆ. ನಾಡದೋಣಿಗಳನ್ನು ಬಳಸ್ಕೊಂಡು ಮೀನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಏನು ಇಂತಹ ಸಂದರ್ಭದಲ್ಲಿ ಅಂದರೆ ರೆಡ್ ಅಲರ್ಟ್ ಇರುವಂಥ ಸಂದರ್ಭದಲ್ಲಿ ನದಿ ಪಾತ್ರಕ್ಕೆ ಜನರು ಹೋಗಲೇಬೇಡಿ ಅಂತ ಹೇಳಿ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ನೀಡಿರುವಂಥದ್ದು. ಆದರೆ ಇಲ್ಲಿ ಈ ಒಂದು ನಾಡದೋಣಿಯನ್ನು ಬಳಸ್ಕೊಂಡು ಮೀನುಗಾರಿಕೆಯನ್ನು ಮಾಡಲಾಗ್ತಾ ಇದೆ. ಸೊ ಇದರಿಂದಾಗಿ ಸಾಕಷ್ಟು ಅಂದರೆ ಅನಾಹುತ ಅಪಘಾತಗಳು ಆಗುವಂಥ ಸಾಧ್ಯತೆಗಳಿರುತ್ತೆ. ಯಾಕೆಂತ ಹೇಳಿದರೆ ನೀರಿನ ಹರಿವು ಹೇಳಿ ಕೇಳಿ ತುಂಬ ರಭಸವಾಗಿದೆ, ಸಾಕಷ್ಟು ಪ್ರಮಾಣದಲ್ಲಿ ಒಳಹರಿವು ಜಾಸ್ತಿ ಆಗಿರುವಂಥದ್ದು. ಸೊ ಇದರಿಂದಾಗಿ ಈ ನದಿ ಪಾತ್ರಗಳಲ್ಲಿ ಮುಳುಗಡೆಯ ಭೀತಿ ಕೂಡ ಇರುವಂಥದ್ದು. ಸೊ ಇಂತಹ ಸಂದರ್ಭಗಳಲ್ಲಿ ಈ ರೀತಿ ಮೀನುಗಾರಿಕೆಯನ್ನು ಮಾಡ್ತಾ ಹೋದರೆ ಸಾಮಾನ್ಯವಾಗಿ ಅಪಾಯ ಕಟ್ಟಿಟ್ಟಂತಹ ಬುತ್ತಿಯಾಗಿರುತ್ತೆ. ಯಾಕೆಂತ ಹೇಳಿದರೆ ಈ ಒಂದು ಪ್ರದೇಶಗಳಲ್ಲಿ ನೀರಿನ ಹರಿವು ಇರೋದರಿಂದ ಯಾವ ಕಡೆಗೆ ದೋಣಿ ಎಳ್ಕೊಂಡು ಹೋಗುತ್ತೆ ಗೊತ್ತಾಗೋದಿಲ್ಲ. ಸೊ ಇಂತಹ ಕಡೆ ಅಪಾಯ ಸ್ಥಿತಿಯಲ್ಲೂ ಕೂಡ ಮೀನುಗಾರಿಕೆಯನ್ನು ಮಾಡ್ತಾ ಇರುವಂಥದ್ದು ಮತ್ತು ನೀರಿಗೆ ಇಳಿತಾ ಇರುವಂಥದ್ದು ಇದ್ದರೂ ಕೂಡ ಜಿಲ್ಲಾಡಳಿತ ಇಂತಹ ಕಡೆ ಯಾವುದೇ ರೀತಿ ಕ್ರಮಗಳನ್ನು ಕೈಗೊಂಡಿಲ್ಲ, ಇತ್ತ ಗಮನ ಹರಿಸಿಲ್ಲ. ತಕ್ಷಣ ಜಿಲ್ಲಾಡಳಿತ ಎಚ್ಚೆತ್ತು ಇಂತಹ ಕಡೆ ಗಮನ ಕೊಡುವಂತಹ ಅವಶ್ಯಕತೆ ಇದೆ. ಕ್ಯಾಮರಾಮನ್ ವಿಲ್ಫ್ರೆಡ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.